ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಸಬ್ಬಸಿಗೆ ಪಲ್ಯ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಪಲ್ಯ ಮಾಡೋದು ಬೇರೆ ಟೈಪ್ ಐತ್ರಿ. ಇದು 2 ಕಟ್ ಸಬ್ಬಸಿಗೆ ಸ್ವಚ್ಛಂಗೆ ತೊಳೆದು ಕ್ಲೀನಂಗೆ ತೊಳೆದ್ಬಿಟ್ಟು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಜಜ್ಜಿಟ್ಟಂಥ ಬೆಳ್ಳುಳ್ಳಿ, ಇಷ್ಟು ಐಟಮ್ ಬೇಕಾಗ್ತೈತಿ. ಮೊದಲಿಗೆ 1 ಬಟ್ಲು ತೊಗರಿಬೇಳೆ, 1 ಬಟ್ಲು ಹೆಸರು ಕಾಳು, ಅದನ್ನು ತೊಳೆದ್ಬಿಟ್ಟು ಒಂದು ಕುಕ್ಕರ್ ಒಳಗೆ ಅದು ತೊಳೆದಿಟ್ಟಂಥ ಪಲ್ಯ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಲ್ರಿ, ಆ ಪಲ್ಯ ಮತ್ತು ಇದೆಲ್ಲ 2 ಕಾಳು 3 ಸೀಟಿ ಮಾಡಿ ಕುದಿಸಿ ತಕ್ಕೋಬೇಕು ರೀ. ಇದನ್ನು 3 ಸೀಟಿ ಮಾಡಿ ಕುದಿಸಿ ತಕ್ಕೊಂಡು ಪಲ್ಯ ಮಾಡೋದಿರ್ತೈತೆ ರೀ. ಇದು ನೀರು ಹಾಕಬೇಕು, ನೋಡ್ಕೊಂಡು ನೀರು ಕಟ್ ಹೆಂಗೆ ಯಾವ ಥರ ಬೇಕು ಆ ಥರ ನೋಡ್ಕೊಂಡು ಹಾಕಿ ಕುಕ್ಕರ್ ಮುಚ್ಚಿ 3 ಸೀಟಿ ಮಾಡಿ ತಕ್ಕೋಬೇಕಾಗ್ತೈತೆ ರೀ. ನೋಡಿ, ಅದು ಸೀಟಿ ಆಗೋ ತನಕ ಒಂದು ಇದಕ್ಕೆ ಒಗ್ಗರಣೆ ರೆಡಿ ಮಾಡೋದೈತಿ. ಒಗ್ಗರಣೆ ಮಾಡಿ ಇಟ್ಕೋಬೇಕಾಗ್ತೈತಿ. ಆಮೇಲೆ ಅದು ಸೀಟಿ ಆಗೋಣ ಇದ್ರ ಒಟ್ಟಿಗೆ ಹಾಕಬೇಕಾಗ್ತೈತಿ. ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ ಸಾಸಿವೆ, ಎಣ್ಣೆ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ನೋಡಿರಿ, ಈ ಥರ ಎಣ್ಣೆ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಚಲೋ ತಂಗಿ ಇವನ್ನ ಫ್ರೈ ಮಾಡ್ಕೋಬೇಕು ರೀ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಂದು 10 ಹೆಸರು ಬೆಳ್ಳುಳ್ಳಿ ಜಜ್ಜಿಟ್ಟೀನಿ, ಅದನ್ನು ಹಾಕ್ಕೊಂಡೀನಿ ಇದ್ರಾಗೆ. ಅವೆಲ್ಲ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೀನಿ, ಒಂದು ಉಳ್ಳಾಗಡ್ಡಿನೂ ಇದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನೋಡಿರಿ, ಒಂದು ಉಳ್ಳಾಗಡ್ಡಿ ಐತಿದ, ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಚಲೋ ತಂಗಿ ಫ್ರೈ ಆಗ್ಬೇಕು ರೀ ಇವೆಲ್ಲ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗುವಂಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ನೋಡಿ, ಸ್ವಲ್ಪ ಒಂದು ಚಿಟಿಗೆ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ, ಒಂದು ಅರ್ಧ ಟೊಮೆಟೊ ಹಾಕೀನಿ ರೀ. ಈಗ ಅದ್ರ ಜೊತೆಗೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡು ಈ ಥರ ನೀವು ಸಬ್ಬಸಿಗೆ ಪಲ್ಯ ಮಾಡಿರಿ, ಭಾರಿ ಟೇಸ್ಟ್ ಆಗ್ತೈತಿ. ರೊಟ್ಟಿ, ಚಪಾತಿ ಜೋಡಿ, ಕಟಿ ರೊಟ್ಟಿ ಜೋಡಿ, ಸಜ್ಜಿ ರೊಟ್ಟಿ ಜೋಡಿ ಭಾರಿ ಕಾಂಬಿನೇಷನ್ ರೀ ಇದು. ಈ ಥರ ಪಲ್ಯ ನೀವು ಮಾಡಿ ನೋಡಿರಿ. ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗ್ತೈತೆ ರೀ. ಸ್ವಲ್ಪ ತೊಪ್ಪಲ ಪಲ್ಯಗೆ ಉಪ್ಪು ಕಡಿಮೆ ಹಿಡಿತೈತ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಒಂದು ಚಿಟಿಗೆ ಹಿಂಗೆ ಹಾಕೀನಿ ರೀ. ಹಾಕಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕೀನಿ ರೀ. ಅದಕ್ಕೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಭಾರಿ ಆಗ್ತೈತಿ. ಹಸಿ ಕೊಬ್ಬರಿ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂಚೂರು ಗುರ್ಯಾಳ ಪುಡಿನೂ ಹಾಕ್ಬೇಕು ರೀ. ಗುರ್ಯಾಳ ಪುಡಿ ಹಾಕೋದ್ರಿಂದನೂ ತೊಪ್ಪಲ ಪಲ್ಯ ಭಾರಿ ಟೇಸ್ಟ್ ಆಗ್ತೈತಿ. ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಕೆಲವೊಬ್ರು ತಿನ್ನಂಗಿಲ್ಲಲ್ಲ ಗುರ್ಯಾಳ ಪುಡಿ, ಬ್ಯಾಡಾದ್ರೆ ಬಿಡ್ಬೋದು ರೀ. ನೋಡಿರಿ, ಈಗ 3 ಸೀಟಿ ಆಗ್ಯಾವ. ಈಗ ಇದು ಒಗ್ಗರಣೆ ಎಲ್ಲ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬಂದ್ ಮಾಡ್ತಾನೆ ರೀ ಇದನ್ನು. ಮತ್ತೆಲ್ಲ ರೆಡಿ ಆಗೈತಿ ಅದ ಒಗ್ಗರಣೆ. ಈ 3 ಸೀಟಿ ಆಗೈತಿ ಇದು ಕುಕ್ಕರ. 3 ಸೀಟಿ ಆದಮೇಲೆ ಅದನ್ನು ತೆಗೆದು ಅದ್ರ ಬಟ್ಟಿಗೆ ಎಲ್ಲ ಸೇರಿಸಿ ಚಲೋ ತಂಗಿ ಕೈ ಆಡಿಸಿ ಪಲ್ಯ ಮಾಡೋದು ಹಾಕೋದು ತೋರಿಸ್ತಾನೆ ನಮಗೆ. ಇದೊಂದು ಚಾಣಿಗೆ ಅಥವಾ ಜಾಳಿಗೆ ಬುಟ್ಟಿ ಬಸ್ಕೋಬೇಕು ರೀ. ಅದನ್ನು ಕುದ್ದಿರ್ತೈತೆ ಎಲ್ಲ ಚೆಂದಂಗೆ ಬಸಿಬೇಕು. ಆ ಬಸದ ತೆಳಗೆ ಇದು ಕಟ್ಟಿರ್ತೈತಲ್ಲ, ಇದನ್ನು ಸಾರು ಮಾಡ್ಕೋಬೇಕು ರೀ. ಭಾಳ ಚೆಂದ ಆಗ್ತೈತಿ ಸಾರು. ಕಟ್ಟಿನ ಸಾರು ಭಾರಿ ಟೇಸ್ಟ್ ಆಗ್ತೈತಿ. ಬೇಕಂದ್ರೆ ಮಾಡ್ಕೋಬೋದು ಸಾರನ್ನು, ತಿಳಿ ಸಾರು ಮಾಡ್ಬೋದು ಅದರಲ್ಲಿ. ಇಲ್ಲಿದ್ರೆ ಹಂಗೆ ಒಂಚೂರು ಉಪ್ಪು ಹಾಕಿ ಮಕ್ಕಳಿಗೆ ಅದು ಕುಡಿಯೋಕೆ ಕೊಟ್ರೆ ಭಾರಿ ಟೇಸ್ಟ್ ಇರ್ತೈತೆ ರೀ. ಅದು ಹೆಸರು ಕಾಳು ಮತ್ತು ತೊಗರಿಬೇಳೆ ಇರ್ತೈತಲ್ಲ, 2 ಭಾಳ ಆರೋಗ್ಯಕ್ಕೆ ಚಲೋ. ಮಕ್ಕಳಿಗೆ ಕುಡಿಯೋಕೆ ಕೊಟ್ಟರು ಬರ್ತೈತಿ, ಇಲ್ಲಿಕ್ಕೆ ಸಾರು ಮಾಡಿಕೊಂಡ್ರು ಬರ್ತೈತಿ. ನೋಡ್ರಿ, ಅದೆಲ್ಲ ಒಗ್ಗರಣೆ ರೆಡಿ ಮಾಡಿಟ್ಟಿನ್ಲ, ಆ ಒಗ್ಗರಣೆಗೆ ಕುದಿಸಿದಂಥ ಬಾಜಿ ಹಾಕಿ ಎಲ್ಲ ಕೆಳಗೆ ಮೇಲೆ ಎಲ್ಲ ಚಲೋ ತಂಗಿ ಮಾಡಿ ಕೈ ಆಡಿಸಿ ನೋಡ್ರಿ, ಎಲ್ಲ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ. ಈ ಥರ ಎಲ್ಲ ಚೆಂದಂಗೆ ಕೈ ಆಡಿಸಿ ರೆಡಿ ಆಗೈತೆ ರೀ ಇದು ಬಾಜಿ. ನೀವು ಈ ಥರ ಸಬ್ಬಸಿಗೆ ಪಲ್ಯ ಈ ಥರ ಮಾಡಿ ನೋಡಿರಿ. ಮ್ಯಾಲೆ ಒಂಚೂರು ಹಸಿ ಕೊಬ್ಬರಿ ಇನ್ನೊಂದು ಸ್ವಲ್ಪ ಉದುರಿಸಿ, ಕೊತ್ತಂಬರಿ ಏನು ಹಾಕೋದಿಲ್ಲ ರೀ ಇದಕ್ಕೆ. ತೊಪ್ಪಲ ಪಲ್ಯಕ್ಕೆ ಕೊತ್ತಂಬರಿ ಏನು ಅವಶ್ಯ ಇಲ್ಲ. ಸ್ವಲ್ಪ ಕೊಬ್ಬರಿ ಅಷ್ಟು ಹಾಕಿ ಇದು ರೆಡಿ ಆಗೈತಿ.
ಯಾರೆಲ್ಲ ನನ್ನ ಚಾನಲ್ ನೋಡಾಕ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಬಸಿಗೆ ಪಲ್ಯ ಹೆಂಗಾಗೈತಿ ಕಾಮೆಂಟ್ ಮೂಲಕ ಹೇಳಿರಿ. ನೋಡಿರಿ, ಈ ಥರ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.